ಮಳೆರಾಯನ ಆರ್ಭಟಕ್ಕೆ ರಸ್ತೆಗೆ ಬಿದ್ದಿದೆ ಬಸ್ ಸ್ಟಾಪ್. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜ್ ಬಳಿಯ ಬಸ್ ಸ್ಟಾಪ್ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಬೆಳಗಿನ ಜಾವ ಸುರಿದಂತ ಭಾರೀ ಮಳೆಗೆ ಬಸ್ ಸ್ಟಾಪ್ ಬಿದ್ದುಬಿಟ್ಟಿದೆ. ಸಂಪೂರ್ಣವಾಗಿ ನೆಲಕ್ಕೆ ಕುಸಿದು ಬಿದ್ದಿದೆ ಬಸ್ ಸ್ಟಾಪ್. ಬೆಳಗಿನ ಜಾವ ಆಗಿದ್ರಿಂದ ಯಾವುದೇ ಅನಾಹುತ ಸಂಭವಿಸಿರಲಿಲ್ಲ. ಅಲ್ಲಿ ವಿದ್ಯಾರ್ಥಿಗಳಾಗ್ಲಿ ಅಥವಾ ಸಾರ್ವಜನಿಕರು ಅಷ್ಟಾಗಿ ಇರಲಿಲ್ಲ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅನಾಹುತ ತಪ್ಪಿದೆ. ಅಕಸ್ಮಾತ್ ಬಸ್ಗೋಸ್ಕರ ಕಾಯ್ತಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಯಾರಾದರೂ ಇದ್ದಿದ್ದಿದ್ರೆ ಅಲ್ಲಿ ಸಾವು ನೋವು ಉಂಟಾಗುವಂತ ಸಂಭವ ಇತ್ತು. ಸಂಪೂರ್ಣವಾಗಿ ನೆಲಕ್ಕೆ ಕುಸಿದು ಬಿದ್ದಿದೆ ಬಸ್ ಸ್ಟಾಪ್. ಬೆಳಗಿನ ಜಾವ ಸುರಿದಂತ ಭಾರೀ ಮಳೆಗೆ ಮತ್ತೊಂದು ಅನಾಹುತ ಆಗಿದೆ. ಸಂಪೂರ್ಣವಾಗಿ ಬಸ್ ಸ್ಟಾಪ್ ಬಿದ್ದುಬಿಟ್ಟಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಳೆ ಅವಾಂತರದ ಹಿನ್ನೆಲೆಯಲ್ಲಿ ಮಳೆ ಆರ್ಭಟಕ್ಕೆ ಬಸ್ ಸ್ಟಾಪ್ ಕುಸಿದು ಬಿದ್ದಿದೆ. ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜ್ ಬಳಿಯ ಬಸ್ ಸ್ಟಾಪ್ ಇದು. ಬೆಳಗಿನ ಜಾವ ಆಗಿದ್ರಿಂದ ಅಲ್ಲಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಯಾರೂ ಇರಲಿಲ್ಲ. ಅಕಸ್ಮಾತ್ ಸ್ವಲ್ಪ ತಡ ಆಗಿದ್ರು ಕೂಡ ಅಲ್ಲಿ ವೇಟ್ ಮಾಡ್ತಾ ಇದ್ದವರ ಮೇಲೇನೆ ಈ ಬಸ್ ಸ್ಟಾಪ್ ಕುಸಿದು ಬೀಳ್ತಾ ಇತ್ತು. ಸದ್ಯಕ್ಕೆ ಅನಾಹುತ ಅಂತೂ ಆಗಿಲ್ಲ, ಆದರೆ ಬಸ್ ಸ್ಟಾಪ್ ಬಿದ್ದೋಗಿದೆ. ಬೆಂಗಳೂರಲ್ಲಿ ಕಳೆದ ರಾತ್ರಿ ಮಳೆ ಸುರಿದು ಅವಾಂತರ ಸೃಷ್ಟಿಯಾಗಿದೆ. ಮಳೆಯಿಂದ ರಸ್ತೆಗಳಲ್ಲಿ ನೀರು ನಿಂತು ಸಂಕಷ್ಟ ಆಗಿದೆ ವಾಹನ ಸವಾರರಿಗೆ. ಸಾಮಾಜಿಕ ಜಾಲತಾಣದಲ್ಲಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಬರೆದು ಎಐ ವಿಡಿಯೋವನ್ನು ಹಾಕಲಾಗಿದೆ. ಇನ್ಸ್ಟಾದಲ್ಲಿ ಪೋಸ್ಟ್ ಅನ್ನ ಬಿಜೆಪಿ ಅವರು ಶೇರ್ ಮಾಡಿದ್ದಾರೆ. ಬಿಜೆಪಿ ಎಂಎಲ್ಸಿ ಶೇರ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎಐ ವಿಡಿಯೋ ಅಂದ್ರೆ ಎಡಿಟೆಡ್ ವಿಡಿಯೋ ಇದು. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಗ್ರೇಟರ್ ಬೆಂಗಳೂರು ಅಂತ ಕನಸನ್ನ ಕಂಡಿದ್ದಾರೆ. ಆದರೆ ಇದೇನಾ ಈ ಬ್ರ್ಯಾಂಡ್ ಬೆಂಗಳೂರಿನ ಪರಿಸ್ಥಿತಿ ಅಂತ ಹೇಳಿ ಎಐ ಎಡಿಟೆಡ್ ವಿಡಿಯೋನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ. ಜನ ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೇ ಈ ಅವಾಂತರಗಳಿಗೆ ಮಳೆ ಜಾಸ್ತಿ ಸುರಿದಾಗ ಬೆಂಗಳೂರಲ್ಲಿ ಸೊಲ್ಯೂಷನ್ ಏನು ಅಂತ ಜನಾನೇ ಹೇಳ್ತಾರೆ. ಆ ಸಣ್ಣ ಸಣ್ಣ ಪ್ರಯತ್ನಗಳನ್ನಾದ್ರೂ ಅಟ್ಲೀಸ್ಟ್ ಸರ್ಕಾರ ಮಾಡಿದ್ರೆ ಸಾಕಾಗುತ್ತೆ. ಆ ಪ್ರಯತ್ನಕ್ಕೆ ಕೈ ಹಾಕಲ್ಲ. ಇನ್ನು ಮಳೆ ಅವಾಂತರದ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಜನರ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ತಾ ಇದೆ ನ್ಯೂಸ್ 18. ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಮಾಡಿದ ಮೇಲೆ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ಜೊತೆಯಲ್ಲಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ಗೆ ತಯಾರಿಗಳಾಗಿದೆ. ಮಳೆ ಹಾನಿ ಪ್ರದೇಶಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಹಾಗೆಯೇ ಡಿಸಿಎಂ ವಿಸಿಟ್ ಮಾಡ್ತಾ ಇದ್ದಾರೆ. ಸಿಟಿ ರೌಂಡ್ಸ್ ಅನ್ನ ಹಾಕ್ತಾರೆ. ಸಿಎಂ ಭೇಟಿಗೆ ರೂಟ್ ಮ್ಯಾಪ್ ಅನ್ನ ಅಧಿಕಾರಿಗಳು ರೆಡಿ ಮಾಡಿದ್ದಾರೆ. ಸಿಟಿ ರೌಂಡ್ಸ್ ಮಾಡೋದಕ್ಕೆ ಬಳ್ಳಾರಿಯಿಂದ ಬರ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸಿಟಿ ರೌಂಡ್ಸ್ ಮ್ಯಾಪ್ ಅನ್ನ ಈಗ ತಯಾರು ಮಾಡಲಾಗಿದೆ. ಇನ್ನು ಸಿಎಂ ಸರ್ಕಾರಿ ನಿವಾಸ ಕೃಷ್ಣ, ಮಾನ್ಯತಾ ಟೆಕ್ ಪಾರ್ಕ್, ಸಾಯಿ ಲೇಔಟ್, ಇಜಿಪುರ ಜಂಕ್ಷನ್, ಎಚ್ಎಸ್ಆರ್ ಲೇಔಟ್, ಸಿಲ್ಕ್ ಬೋರ್ಡ್ ಸಿಗ್ನಲ್, ಬಿಬಿಎಂಪಿ ಕಂಟ್ರೋಲ್ ರೂಮ್ ಇಷ್ಟು ಸ್ಥಳಗಳಿಗೆ ಸಿಎಂ ಹಾಗೇನೆ ಡಿಸಿಎಂ ಇವತ್ತು ವಿಸಿಟ್ ಮಾಡ್ತಾರೆ ಸಂಜೆ ಸಂದರ್ಭದಲ್ಲಿ. ಅದಕ್ಕೆ ಬೇಕಾದಂತ ತಯಾರಿಗಳಾಗ್ತಾ ಇದೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂತದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಟಿರೋ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ್ಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಮಾತಾಡ್ತೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು ಇಲ್ಲೇ ಬಂದು ವಾಸ್ತವ ಬಿಡಬೇಕು ಅಂತೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದೆ. ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಯಾವುದೇ ಕಾರಣಕ್ಕೂ ಏನ್ ಸಮಸ್ಯೆ ಆದ್ರೂ ಬಿಡಲ್ಲ, ಪರಿಹಾರ ಬೇಕೇ ಬೇಕು ಅಂತ ಕೇಳ್ತಾರೆ. ಈಗ ಎಐ ಜನರೇಟೆಡ್ ಒಂದು ವಿಡಿಯೋ ಡಿಕೆ ಶಿವಕುಮಾರ್ ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದಕ್ಕೆ ಯಾವ ತರ ಆಕ್ರೋಶ ವ್ಯಕ್ತವಾಗ್ತಿದೆ ಬೆಂಗಳೂರಿನ ಇವತ್ತಿನ ಈ ಪರಿಸ್ಥಿತಿಗೆ. ಅದರ ಜೊತೆಯಲ್ಲಿ ಈಗ ಸರ್ಕಾರದ ಸಾಧನಾ ಸಮಾವೇಶ